ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ದರ್ಶನ್ ಒಂದು ಕಡೆ ಜೈಲು ಹಕ್ಕಿ ಆದರೆ ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಶ್ಲೀಲ ಕಮೆಂಟ್ ಮಾಡಿದವರ ವಿರುದ್ಧ ಸಮರ ಸಾರಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ಯಾರ್ಯಾರು ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರಲ್ಲ ಅವರ ಮಾಹಿತಿಯನ್ನು ಕೊಡಿ ಅಂಥೇಳಿ ಎಕ್ಸ್ಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪತ್ರವನ್ನು ಬರೆದಿದ್ರು. ದೂರಿನಲ್ಲಿ ವಿಜಯಲಕ್ಷ್ಮಿ ಉಲ್ಲೇಖ ಮಾಡಿದ ಅಕೌಂಟ್ಗಳ ಮಾಹಿತಿಯನ್ನು ಕೇಳಿ ಪತ್ರ ಬರೆಯಲಾಗಿತ್ತು. ಸಾಮಾಜಿಕ ಜಾಲತಾಣ ಎಕ್ಸ್ನವರು ಪೊಲೀಸರು ಕೇಳಿದ ಅಕೌಂಟ್ನ ಮಾಹಿತಿಯನ್ನು ಕೊಡದೆ ಉದ್ದಟತನವನ್ನು ಪ್ರದರ್ಶಿಸಿದ್ದಾರಂತೆ. ಹಾಗಾಗಿ ಪೊಲೀಸರು ಎಕ್ಸ್ಗೆ ಸಮನ್ಸ್ ಜಾರಿ ಮಾಡುವುದಕ್ಕೆ ಮುಂದಾಗಿದ್ದಾರೆ. ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಮಾಡಿದವರ ವಿರುದ್ಧ ಮಾಹಿತಿ ಕೇಳಿದರೂ ಸಾಮಾಜಿಕ ಜಾಲತಾಣ ಎಕ್ಸ್ ಕೊಡದ ಕಾರಣ ಪೊಲೀಸರು ಕೋರ್ಟ್ನ ಮೂಲಕ ಸಮನ್ಸನ್ನು ಮಾಡಿ ಸಾಮಾಜಿಕ ಜಾಲತಾಣ ಎಕ್ಸ್ಗೆ ಬಿಸಿ ಮುಟ್ಟಿಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಆಟೋ ಡ್ರೈವರು ಒಬ್ಬ ಟೆಕ್ಕಿ ಸೇರಿದಂತೆ 3 ಬಂಧನ ಆಗಿದೆ. ಮತ್ತಷ್ಟು ಜನರನ್ನು ಬಂಧಿಸುವಂತಹ ನಿಟ್ಟಿನಲ್ಲಿ ಈಗ ಸಿಸಿಬಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಿದ್ರು. ಮೊನ್ನೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರನ್ನು ಭೇಟಿ ಮಾಡಿದ್ರು. ಅದರ ನಡುವೆ ಈಗ ಸಿಸಿಬಿ ಪೊಲೀಸರಿಂದ ಇನ್ವೆಸ್ಟಿಗೇಷನ್ ಚುರುಕಾಗಿದೆ. ನನ್ನ ಕಂಪ್ಲೇಂಟನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ಲ. ರಮ್ಯಾ ವಿಚಾರದಲ್ಲಿ ಒಂದೇ ದಿನದಲ್ಲಿ ಅಷ್ಟು ಜನ ಕಮೆಂಟ್ಸ್ ಮಾಡಿದವರನ್ನು ಅರೆಸ್ಟ್ ಮಾಡಲಾಗಿತ್ತು, ನನ್ನ ವಿಚಾರದಲ್ಲಿ ಆಗಿರಲಿಲ್ಲ ಅನ್ನುವಂಥ ಅಸಮಾಧಾನವನ್ನು ಇನ್ಸ್ಟಾದಲ್ಲಿ ತೋಡ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಈ ಬೆನ್ನಲ್ಲೇ ಕೆಟ್ಟ ಕಮೆಂಟ್ ಮಾಡಿದಂತಹ 3 ಅರೆಸ್ಟ್ ಮಾಡಿದರು ಸಿಸಿಬಿ ಪೊಲೀಸರು. ಈಗ ಮತ್ತಷ್ಟು ಜನರನ್ನು ಬಲೆ ಹಾಕಿ ಹಿಡಿಯುವಂತಹ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣ ಎಕ್ಸ್ಗೆ ಮಾಹಿತಿಯನ್ನು ಕೋರಿ ಪತ್ರವನ್ನು ಬರೆಯಲಾಗಿತ್ತು. ಅವರು ಉತ್ತರಿಸದೇ ಇರುವಂತಹ ನಿಟ್ಟಿನಲ್ಲಿ ಸಮನ್ಸ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ.